ಮೈಸೂರಿನ ಕೇಂದ್ರ ರೈಲ್ವೆ ಕಚೇರಿ ಆವರಣದಲ್ಲಿಂದು ರೈಲ್ವೆ ನೌಕರರ ಮಕ್ಕಳಿಗಾಗಿ ಆರಂಭವಾದ ಆರೈಕೆ ಡೇ ಕೇರ್ ಕೇಂದ್ರಕ್ಕೆ ವಿಭಾಗದ ವ್ಯವಸ್ಥಾಪಕ ಮುದಿತ್ ಮಿತ್ತಲ್ ಚಾಲನೆ ನೀಡಿದರು. ಬಳಿಕ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಡೇ ಕೇರ್ಗೆ ಸ್ವಾಗತಿಸಲಾಯಿತು. ಈ ವೇಳೆ ಸಿಬ್ಬಂದಿ, ನೌಕರರು, ಪೋಷಕರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮುದಿತ್ ಮಿತ್ತಲ್, ಮಹಿಳಾ ಉದ್ಯೋಗಿಗಳಿಗೆ ಕುಟುಂಬ ಮತ್ತು ಕೆಲಸದ ನಿರ್ವಹಣೆ ಒತ್ತಡ ಸೃಷ್ಟಿಸುತ್ತಿದೆ. ಹಲವು ಸಂದರ್ಭಗಳಲ್ಲಿ ಮಕ್ಕಳ ಪೋಷಣೆ ಸವಾಲಿನ ಕೆಲಸವಾಗುತ್ತದೆ. ಇದು ಕೆಲಸದ ಮೇಲೂ ನಕಾರಾತ್ಮಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ನೌಕರರ ಮಕ್ಕಳಿಗಾಗಿ ಡೇ ಕೇರ್ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇತರ ಮಕ್ಕಳಿಗೂ ಪ್ರವೇಶ ನೀಡುವ ಬಗ್ಗೆ ಚಿಂತಿಸುತ್ತಿದ್ದೇವೆ ಎಂದು ತಿಳಿಸಿದರು. So with this crash, we hope that they'll be able to give time to their bacha log also and to work also, and they won't have to worry that where the bachas are. This we hope will be used by all, and we are even trying to open it. He wants to come here whether they are railway employees or not. ಹಿರಿಯ ಪರಿಚಲನಾ ವ್ಯವಸ್ಥಾಪಕರಾದ ಹರಿತಾ ಆರೈಕೆ ಕೇಂದ್ರವನ್ನು ಮಕ್ಕಳ ಮಾನಸಿಕ ದೈಹಿಕ ವಿಕಸನವಾಗುವಂತೆ ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಸದ್ಯ ವಿಭಾಗೀಯ ಕಚೇರಿಯಲ್ಲಿ 80 ನೌಕರರು ಕೆಲಸ ಮಾಡುತ್ತಿದ್ದು 15 ಮಕ್ಕಳು ಮೊದಲಿಗೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. We have carefully designed it, and especially for being central government, here almost we have 80 plus employees in Mysore division alone here in DRM's office. So avarkala use smart beku anta after when they return from child care leave and maternity leave, they should be happy